ಫ್ರೆಂಡ್ಸ್, ಕ್ಯಾಟ್ಸ್ ಏರ್ ಡ್ರಾಪ್ ನಲ್ಲಿ ವಿಡ್ರಾವಲ್ ಆಪ್ಷನ್ ಬಿಟ್ಟಿದ್ದಾರೆ. ಎಸ್, ಅಪ್ಡೇಟ್ ಬಂದಿದೆ. ನಾವು ಯಾರ್ಯಾರು ಕ್ಯಾಟ್ಸ್ ಏರ್ ಡ್ರಾಪ್ ಮಾಡ್ತಾ ಇದ್ವಿ, ಟೋನ್ ನ ಸಹಾಯದಿಂದ ಅತಿ ಹೆಚ್ಚಾಗಿ ಅರ್ನಿಂಗ್ಸ್ ಅನ್ನ ಕೊಡ್ತಾ ಇದ್ದಂಥದ್ದು. ಯಾಕಂತ ಹೇಳಿದ್ರೆ ಟಾಸ್ಕ್ಗಳು ಬಾರಿ ಕಮ್ಮಿ ಇತ್ತು. ಯಾರ್ಯಾರು ಟೋನ್ ನ ಫೀಸ್ ಕೊಡ್ತಾ ಇದ್ರು ಅವರಿಗೆಲ್ಲ 2000 ಕ್ಯಾಟ್ಸ್ ಅನ್ನ ಕೊಡ್ತಾ ಇದ್ರು. ಇಲ್ಲಿ ನೋಡಿ ಮೇಲ್ಗಡೆ ಮೇಕ್ ಟೋನ್ ಗ್ರೇಟ್ ಅಗೇನ್ ಅಂತ ಇದೆ. ಯಾರ್ಯಾರು $0.5 ಅಷ್ಟು ಟೋನ್ ಕೊಡ್ತಾ ಇದ್ರು ಅವರಿಗೆಲ್ಲ ಕ್ಯಾಟ್ಸ್ 2000 ಕ್ಯಾಟ್ಸ್ ಕೊಡ್ತಾ ಇದ್ರು. ಆ ನಂತರ ಇಲ್ಲಿ ಯಾವ್ದಾದ್ರು ಸಣ್ಣ ಸಣ್ಣ ಟಾಸ್ಕ್ಗಳು ಬರ್ತಾ ಇದ್ವು, ಅದೆಲ್ಲದನ್ನು ಸಹ ಮಾಡ್ಕೊಂತಾ ಇದ್ವಿ. ಇಷ್ಟು ದಿನ ಯಾರ್ಯಾರು ಅರ್ನಿಂಗ್ಸ್ ಮಾಡ್ಕೊಂಡಿದ್ವಿ, ಇದರ ವಿಡ್ರಾವಲ್ ಸದ್ಯದಲ್ಲೇ ಲಿಸ್ಟಿಂಗ್ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕ್ಯಾಟ್ಸ್ ಕಮ್ಯುನಿಟಿಯಿಂದ. ಇದರ ವಿಡ್ರಾವಲ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ರಿವಾರ್ಡ್ ಸಹ ಇದೆ, ಹೆಚ್ಚಿನ ರಿವಾರ್ಡ್ ಅನ್ನು ಕೊಡುವಂತ ಸಾಧ್ಯತೆಯೂ ಸಹ ಇದೆ. ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ನೀವು ಇಲ್ಲಿ 4 ಆಪ್ಷನ್ ಇದೆ ಕೆಳಗಡೆ, ಫೈವ್ ಆಪ್ಷನ್. ಈ 5 ಆಪ್ಷನ್ ನಲ್ಲಿ ನೀವು ನೋಡ್ಬೋದು. ಏರ್ ಡ್ರಾಪ್ ಆಪ್ಷನ್ ಗೆ ನಾವು ಕ್ಲಿಕ್ ಮಾಡೋಣಂತೆ. ಏರ್ ಡ್ರಾಪ್ ನಲ್ಲಿ ಎಕ್ಸ್ಚೇಂಜಸ್ ಇದೆ, ಎಕ್ಸ್ಚೇಂಜಸ್ ಅಲ್ಲಿ ಕಂಟಿನ್ಯೂ ಹೊಡೆಯೋಣಂತೆ ಟ್ಯಾಪ್ ಮಾಡಿ. ಅನಂತರ ಬಿಟ್ಗೇಟ್ ಇದೆ, ಗೆಟ್.ಐಒ ಇದೆ, ಬೈಬಿಟ್ ಇದೆ, ಕೂಕಾಯಿನ್ ಇದೆ. ಹೀಗೆ ಈ 4 ಎಕ್ಸ್ಚೇಂಜ್ ಅಲ್ಲಿ ವಿಡ್ರಾವಲ್ ಆಪ್ಷನ್ ಬಿಟ್ಟಿದ್ದಾರೆ. ಬಿಟ್ಗೇಟ್ ಅಲ್ಲಿ 30,000 ಕ್ಯಾಟ್ಸ್ ಅನ್ನ ಏನು ರಿವಾರ್ಡ್ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು 2 ಲಕ್ಷ FCFS ಇರುವಂತವರಿಗೆ. ಹಾಗೆ ಗೆಟ್.ಐಒ ಇದೆ, ಬೈಬಿಟ್ ಇದೆ, ಕೂಕಾಯಿನ್ ಇದೆ. ನನ್ನ ಹತ್ರ ಯಾವ್ದಕ್ಕೆ KYC ಆಗಿದೆ ಅದ್ರಲ್ಲಿ ಮಾಡ್ಕೊಂಡ್ರೆ ತುಂಬಾ ಸ್ವಲ್ಪ ಸೇಫ್ ಇರುತ್ತೆ. ನಾನು ಬಿಟ್ಗೇಟ್ ನಲ್ಲಿ ನಂದಿದೆ ವಾಲೆಟ್ ಆಲ್ರೆಡಿ. ಸೆಂಡ್ ಹಿಯರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣಂತೆ. ಎಸ್, ನೋ ಐ ಹ್ಯಾವ್ ಟು ಕ್ರಿಯೇಟ್ ಇಟ್. ನನ್ನ ಹತ್ರ ಇಲ್ಲ, ಬಿಟ್ಗೇಟ್ ವಾಲೆಟ್ ಇಲ್ಲ ಅನ್ನೋರು ಕ್ರಿಯೇಟ್ ಮಾಡ್ಕೊಬಹುದು ವಾಲೆಟ್ ನ. ನಾವು ಪ್ಲೇಸ್ಟೋರ್ ನಲ್ಲಿ ಸಹ ಸಿಗುತ್ತೆ. ಪ್ಲೇಸ್ಟೋರ್ ನಲ್ಲಿ ಬಿಟ್ಗೇಟ್ ವಾಲೆಟ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ, ನೀವು ನೋಡ್ಕೊಬಹುದು. ಒಂದ್ಸಲ ಸರ್ಚ್ ಮಾಡಿ ತೋರಿಸ್ತೀನಿ. ಬಿಟ್ಗೇಟ್ ವಾಲೆಟ್, ಎಸ್, ಬಿಟ್ಗೇಟ್ ವಾಲೆಟ್. ಇದರಲ್ಲಿ ಬಿಟ್ಗೇಟ್ ವಾಲೆಟ್ ಅಂತಾನು ಬಿಟ್ಗೇಟ್ ಎಕ್ಸ್ಚೇಂಜು ಇದೆ. ಇದರಲ್ಲೇ ಡೌನ್ಲೋಡ್ ಮಾಡೋದ್ರಿಂದನೂ ಇದರಲ್ಲೂ ಸಹ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ಚೇಂಜು ಅಂತಾನು ಸರ್ಚ್ ಮಾಡ್ಬೋದು. ಎಸ್, ನೋಡಿ, ಬಿಟ್ಗೇಟ್ ವಾಲೆಟ್ ಅಂಡ್ ಎಕ್ಸ್ಚೇಂಜಸ್ ಎರಡು ಇದರಲ್ಲೇ ಇದೆ. ಅದಾದ ನಂತರ ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ನಾನು ಅಪ್ಡೇಟ್ ಕೂಡ ಮಾಡ್ತೇನಂತೆ. ಓಪನ್ ಕೂಡ ಮಾಡ್ಬೋದು ನಾವು. ಆದ್ರೆ ಇದು ಲಿಂಕ್ ಇಂದಾನೆ ಹೋಗೋಣಂತೆ. ಐ ಹ್ಯಾವ್ ಇಟ್. ಎಸ್, ಇಲ್ಲಿ ಬಿಟ್ಗೇಟಿನ UID ಹಾಕ್ಬೇಕು. ಬಿಟ್ಗೇಟ್ ಡೆಪಾಸಿಟ್ UID ಹಾಕ್ಬೇಕು. ಬಿಟ್ಗೇಟ್ ನ UID ಹಾಕೊಬೇಕು. ಆನಂತರ ಕ್ಯಾಟ್ಸ್ ನ ಡೆಪಾಸಿಟ್ ಅಡ್ರೆಸ್ ಬಿಟ್ಗೇಟ್ ನಲ್ಲಿ ಬಿಟ್ಟಿರ್ತಾನೆ. ಒಂದ್ಸಲ ಓಪನ್ ಆಗ್ಲಿ. ಎಸ್, ಇನ್ಸ್ಟಾಲ್ ಆಗ್ತದೆ. ಎಸ್, ಓಪನ್ ಮಾಡೋಣಂತೆ. ಆಲ್ರೆಡಿ ವಾಲೆಟ್ ಅಲ್ಲಿ ಅಕೌಂಟ್ ಇದ್ದವ್ರಿಗೆ ಗೊತ್ತಾಗುತ್ತೆ. ವಾಲೆಟಿಗೆ ಬರೋಣ. ಇಲ್ಲಿ ನೋಡಿ, ಬೈಂಡ್ ಬಿಟ್ಗೇಟ್ ಎಕ್ಸ್ಚೇಂಜ್ ಅಕೌಂಟ್. ಇಲ್ಲಿ ಸರ್ಚ್ ಮಾಡೋಣ ಬೈಂಡ್. ಓಕೆ, ಯಾಕಂದ್ರೆ ಈಗ ವಾಲೆಟ್ ಅಲ್ಲಿದೆ, ಅದು ಎಕ್ಸ್ಚೇಂಜಿಗೆ ಹೋಗೋದಕ್ಕೆ, ಅದಕ್ಕೋಸ್ಕರ ಎಕ್ಸ್ಚೇಂಜಿಗೆ ಹೋಗುತ್ತೆ. ಇದು ಬಿಟ್ಗೇಟ್ ಎಕ್ಸ್ಚೇಂಜ್. ಎಸ್, ಬಿಟ್ಗೇಟ್ ಎಕ್ಸ್ಚೇಂಜ್ ಅಲ್ಲಿ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಸಿಗುತ್ತೆ. ಇದರಲ್ಲಿ ಅಸೆಟ್ ಅಂತ ಏನಿದೆ ಇದ್ರ ಮೇಲೆ, ಬಟ್ ಲಾಗಿನ್ ಆಗ್ಲಿಕ್ಕೆ ನಿಮ್ಮ ಹತ್ರ ID ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಇಲ್ಲ ಸೈನ್ ಅಪ್ ಮಾಡ್ಕೊಳ್ಳಿ. ಎಸ್, ಬಿಟ್ಗೇಟ್ ಎಕ್ಸ್ಚೇಂಜ್ ಅಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಹ್ಯೂಮನ್ ಸರ್ಚ್ ಬಾರ್ ಪಕ್ಕದಲ್ಲಿ ಹ್ಯೂಮನ್ ಅನ್ನ ಒಂದು ಚಿತ್ರ ಕಾಣುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡೋಣಂತೆ. ಎಸ್, ಓಪನ್ ಆಗುತ್ತೆ. ಆ ನಂತರ ಅಲ್ಲಿ ಮೇಲ್ಗಡೆ UID ಅಂತ ಏನ್ ಕಾಣಿಸ್ತಿದೆ ಅದನ್ನ ನಾವು ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡು ಇದನ್ನ ಬಿಟ್ಗೇಟ್, ಇದು ನಮ್ಮ ಏನ್ ಕ್ಯಾಟ್ಸ್ ಇತ್ತು, ಕ್ಯಾಟ್ಸ್ ನಲ್ಲಿ ಡೆಪಾಸಿಟ್ ನಲ್ಲಿ UID ಡೆಪಾಸಿಟ್ ಕೇಳಿದ್ರು ಮೇಲ್ಗಡೆ ಟಾಪ್ ಅಲ್ಲಿ ಎಕ್ಸ್ಚೇಂಜ್ UID, ಅದನ್ನ ಕಾಪಿ ಮಾಡ್ಕೊಂಡಂತೆ. ಆ ನಂತರ ಕ್ಯಾಟ್ಸ್ ನ ಡೆಪಾಸಿಟ್ಗೋಸ್ಕರ ಮತ್ತೆ ವಾಪಸ್ ಬಿಟ್ಗೇಟಿಗೆ ಬರೋಣಂತೆ. ಇಲ್ಲಿ ಅಸೆಟ್ಸ್ ಏನಿದೆ, ಅಸೆಟ್ಸ್ ಮೇಲೆ ಸರ್ಚ್ ಮಾಡೋಣ. ಅನಂತರ ಸ್ಪಾಟ್ ನಲ್ಲಿ ಡೆಪಾಸಿಟ್ ನೀವು ಕಾಣುತ್ತೆ. ಡೆಪಾಸಿಟ್ ನಲ್ಲಿ ಸರ್ಚ್ ಬಾರ್ ನಲ್ಲಿ ಕ್ಯಾಟ್ಸ್ ಅಂತ ಸರ್ಚ್ ಮಾಡಬೇಕು. ಕ್ಯಾಟ್ಸ್ ಅಂತ ಸರ್ಚ್ ಮಾಡಿದ್ರೆ ಇದರ ನೆಟ್ವರ್ಕ್ಸ್ ಯೂಸ್ ಮಾಡಬೇಕು. ಇದು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಹೊಸ ಅಕೌಂಟ್ ನಲ್ಲಿ ಮಾಡಿರೋದು. ಕ್ಯಾಟ್ಸ್ ನ ಡೆಪಾಸಿಟ್ ಅಡ್ರೆಸ್ ನ ಕಾಪಿ ಮಾಡಿ ವಾಪಸ್ ನಮ್ಮ ಕ್ಯಾಟ್ಸ್ ಏನಿತ್ತು ಕ್ಯಾಟ್ಸ್ ನಲ್ಲಿ ಇದನ್ನ ಹಾಕೊಳ್ಳೋಣಂತೆ. ಇದನ್ನ ಹಾಕಿ ನೆಕ್ಸ್ಟ್ ಸೆಂಡ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಸರ್ಚ್ ಮಾಡಿ ಇದನ್ನ ಸಬ್ಮಿಟ್ ಮಾಡಿದ್ರೆ ವಿಡ್ರಾವಲ್ ಪ್ರೊಸೆಸ್ ಮುಗಿಯುತ್ತೆ. ನಂತರ ಇದರ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ ಅಲ್ಲ ನಾಡಿದ್ದು ಅಂದ್ರೆ 30ನೇ ತಾರೀಕು ಇದರ
ಏರ್ ಡ್ರಾಪ್ ವಿಡ್ರಾವಲ್ ಆಪ್ಷನ್ ಕೊಡ್ತೀನಿ ಅಂತ ಕ್ಯಾಟ್ಸ್ ಕಮ್ಯುನಿಟಿಯವರು ಹೇಳಿದ್ದಾರೆ. ಇದರ ಮುಂದಿನ ಎಲ್ಲ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆನಂತರ ಯಾರ್ಯಾರಿಗೆ ಕ್ಯಾಟ್ಸ್ ಇಂದ ಎಷ್ಟೆಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದರ ಎಲ್ಲ ಬಿಗ್ ಅಪ್ಡೇಟ್ಸ್ ಅನ್ನು ಈ ಚಾನಲ್ ನಲ್ಲಿ ಕೊಡ್ತೇನೆ.